ನಮಸ್ಕಾರ ವೀಕ್ಷಕರೇ, ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ. ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಮುಶಿಗೇರಿ. ಕುಷ್ಟಗಿ ತಾಲೂಕಿನ ಜೂಲಕಟ್ಟಿ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಜಿಲ್ಲಾ ಪಂಚಾಯಿತಿ ಅನುದಾನದಲ್ಲಿ ನಿರ್ಮಾಣವಾದ ಸುಸಜ್ಜಿತ ನೂತನ ಸಾರ್ವಜನಿಕ ಗ್ರಂಥಾಲಯ ಕಟ್ಟಡ ಹಾಗೂ ಶಿಕ್ಷಕರು ಮತ್ತು ಗ್ರಾಮಸ್ಥರ ಸಹಕಾರದೊಂದಿಗೆ ಪೂರ್ಣಗೊಂಡ ಸ್ಮಾರ್ಟ್ ಕ್ಲಾಸ್ ಕೊಠಡಿಯನ್ನು ವಿಧಾನಸಭಾ ವಿರೋಧ ಪಕ್ಷದ ಮುಖ್ಯ ಸಚೇತಕ ಹಾಗೂ ಶಾಸಕ ದೊಡ್ಡನಗೌಡ ಎಚ್ ಪಾಟೀಲ್ ಅವರು ಉದ್ಘಾಟಿಸಿದರು. ಬಳಿಕ ಗ್ರಾಮದಲ್ಲಿ ಶ್ರೀ ಮಾರುತೇಶ್ವರ ಕಾರ್ತಿಕೋತ್ಸವದ ಅಂಗವಾಗಿ ಧ್ರುವ ತಾರೆಗಳು ಹಳೆಯ ವಿದ್ಯಾರ್ಥಿಗಳ ಸಂಘ ಹಮ್ಮಿಕೊಂಡಿದ್ದ ಪ್ರತಿಭಾ ಪುರಸ್ಕಾರ ಹಾಗೂ ಸಾಧಕರ ಸನ್ಮಾನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಂತರ ಮಾತನಾಡಿದ ಶಾಸಕರು, ಗ್ರಂಥಾಲಯವನ್ನು ಸ್ಥಾಪಿಸಿ ಸರ್ಕಾರ ಗ್ರಾಮದಲ್ಲಿರುವ ಮಕ್ಕಳಿಗೆ ಜ್ಞಾನಧಾರೆಯನ್ನು ಎರೆಯುತ್ತಿದೆ. ಸರ್ಕಾರದ ಈ ಕೆಲಸ ಅತ್ಯಂತ ಶ್ಲಾಘನೀಯ. ಗ್ರಾಮದಲ್ಲಿರುವ ಮಕ್ಕಳು ಈ ಗ್ರಂಥಾಲಯದ ಲಾಭ ಪಡೆದುಕೊಳ್ಳಬೇಕು ಎಂದರು. ವಿದ್ಯಾರ್ಥಿಗಳಿಗೆ ಆಡಿಯೋ ವಿಡಿಯೋ ಉಪಗ್ರಹ ಆಧಾರಿತ ಪಠ್ಯಗಳನ್ನು ಬೋಧಿಸಲು ಸ್ಮಾರ್ಟ್ ಕ್ಲಾಸ್ ಪೂರಕವಾಗಲಿದೆ. ಶಿಕ್ಷಕರು ಮತ್ತು ಹಳೆ ವಿದ್ಯಾರ್ಥಿಗಳು ಹಾಗೂ ಗ್ರಾಮಸ್ಥರ ಸಹಕಾರದಿಂದ ಮಕ್ಕಳಿಗೆ ನವೀಕೃತ ತಂತ್ರಜ್ಞಾನ ಆಧಾರಿತ ಕಲಿಕಾ ವಾತಾವರಣ ಸಿಕ್ಕಿದ್ದು ಶ್ಲಾಘನೀಯ. ಗ್ರಾಮದ ಅಭಿವೃದ್ಧಿಗೆ ಹಾಗೂ ಮಕ್ಕಳ ಶೈಕ್ಷಣಿಕ ಬೆಳವಣಿಗೆಗೆ ತಮ್ಮ ಪೂರ್ಣ ಸಹಕಾರವಿರಲಿದೆ ಎಂದು ಭರವಸೆ ನೀಡಿದರು. ಹಳೆಯ ವಿದ್ಯಾರ್ಥಿಗಳ ಸಂಘದ ಶಿಕ್ಷಕ ಶಿವಕುಮಾರ್ ಹೊಸಮನಿ ಅವರು ಗ್ರಂಥಾಲಯಕ್ಕೆ ಅವಶ್ಯಕವಾದ ಸಂಪನ್ಮೂಲಗಳನ್ನು ಖರೀದಿಸಲು ದೇಣಿಗೆ ನೀಡಿದ ಜೀಲುಕಟ್ಟಿ ಶಾಲೆಯ ಮುಖ್ಯ ಶಿಕ್ಷಕ ಶಿವಾನಂದಪ್ಪ ಹೂಗಾರ್, ಬದ್ನಾಳ್ ಶಾಲೆಯ ಮುಖ್ಯ ಶಿಕ್ಷಕ ಶರಣಪ್ಪ ತುಮ್ರಿಕೊಪ್ಪ, ಗಂಗಾಧರ್ ಮಡಿವಾಳರ್, ಈರಪ್ಪ ಕೊಪ್ಪಳ್, ಸಿದ್ದಮ್ಮ ಕ್ಯಾದಿಗುಂಪಿ, ಸಂಗಪ್ಪ ಶೆಟ್ಟರ್, ರಾಜಶೇಖರ್ ಶೆಟ್ಟರ್, ಸಿದ್ದನಗೌಡರ್ ಪಾಟೀಲ್, ಯಲ್ಲಪ್ಪ ಬಿತ್ತಾಳಿ, ಈಶಪ್ಪ ಕಂದಕೂರ್, ಮುಕ್ತಾರ್ ಅಲಿ, ಗ್ರಾಮದ ಹಿರಿಯರಾದ ಪವಡಪ್ಪ ಗುಂಡಗಿ, ಶರಣಪ್ಪ ಬಿಂಗಿ, ಯಮ್ನೂರ್ ಇಳಿಗೇರ್, ಆಂಜನೇಯ ದಾಸರ್, ಯೋಗಪ್ಪ ಹರಿಜನ್, ಮುತ್ತು ಮುದಟಗಿ ಇನ್ನು ಮುಂತಾದವರು ಸ್ಮರಿಸಿದರು. ಈ ಸಂದರ್ಭದಲ್ಲಿ ಬಸವರಾಜ್ ಹಳ್ಳೂರ್, ಮಲ್ಲಣ್ಣ ಪಲ್ಲೇದ್, ಮಹಲಿಂಗಪ್ಪ ದೂಟಿಹಾಳ್, ಫಕೀರಪ್ಪ ಚಳಿಗೇರಿ, ಸಂಗಪ್ಪ ಶೆಟ್ಟರ್, ಭರಮಗೌಡ ಬ್ಯಾಲಿಹಾಳ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶರಣಮ್ಮ ಮಾದರ್ ಹಾಗೂ ಗ್ರಾಮ ಪಂಚಾಯಿತಿ ಸರ್ವ ಸದಸ್ಯರು ಸೇರಿದಂತೆ ಹಳೆಯ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು.